ಸಮಯದಲ್ಲಿ ಎದ್ದು ಮೊರೆಯಿಟ್ಟೆನು. ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಶುಭ ಮುಂಜಾನೆ. ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಮುಂಜಾನೆ ಮುತ್ತು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈಗ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಈ ಮುಂಜಾನೆ ವೇಳೆ ಜ್ಞಾನೋಕ್ತಿ 18, 10, 11 ವಚನಗಳು. ದೇವರ ವಾಕ್ಯ ಹೀಗೆ ಹೇಳ್ತದೆ: ಯೆಹೋವನ ನಾಮವು ಬಲವಾದ ಬುರುಜು, ಶಿಷ್ಟನು ಅದರೊಳಕ್ಕೆ ಓಡಿ ಹೋಗಿ ಭದ್ರವಾಗಿರುವನು. ಧನವಂತನು ತನ್ನ ಐಶ್ವರ್ಯವನ್ನು ಬಲವಾದ ಕೋಟೆಯೆಂದು ಎತ್ತರವಾದ ಗೋಡೆಯೆಂದು ಭಾವಿಸಿಕೊಳ್ತಾನೆ. ಈಗ ನಾವು 11ನೇ ವಚನವನ್ನು ಮೊದಲು ಮಾತನಾಡುವ. ದೇವರ ವಾಕ್ಯ ಹೇಳ್ತದೆ, ಧನವಂತನು ತನ್ನ ಐಶ್ವರ್ಯವನ್ನು ಬಲವಾದ ಕೋಟೆಯೆಂದು ಭಾವಿಸಿಕೊಳ್ತಾನಂತೆ, ಎತ್ತರವಾದ ಗೋಡೆಯೆಂದು ಭಾವಿಸಿಕೊಳ್ತಾನೆ. ಭಾವಿಸಿಕೊಳ್ಳಲಿಕ್ಕೆ ಮಾತ್ರ ಸಾಧ್ಯ, ಆದರೆ ಆ ಕೋಟೆ ಯಾವ ಕಾರಣಕ್ಕೂ ಯಾವ ಸಂದರ್ಭದಲ್ಲೂ ಅದು ನಮಗೆ ಶಾಶ್ವತವಾದದಲ್ಲ, ಮತ್ತು ನಮಗೆ ಅದು ಸುರಕ್ಷತೆಯನ್ನು ಕೊಡಲಿಕ್ಕೆ ಸಾಧ್ಯವಲ್ಲ. ಯಾಕೆಂದರೆ ವಾಕ್ಯ ಹೇಳ್ತದೆ, ಆತನು ಏನು ಮಾಡ್ತಾನಂದರೆ, ಐಶ್ವರ್ಯವಂತನು ಅದೇ ಕೋಟೆ, ಅದೇ ಐಶ್ವರ್ಯವೇ ನನಗೆ ಬಲವಾದದ್ದು, ಅದು ಬಿಟ್ಟರೆ ಯಾವುದೂ ಇಲ್ಲ ಎಂಬುದಾಗಿ ಆತನು ಎಣಿಸ್ತಾ ಇರ್ತಾನೆ. ಆದರೆ ದೇವರ ವಾಕ್ಯ ಹೇಳ್ತದೆ, ಯೆಹೋವನ ನಾಮವು ಬಲವಾದ ಬುರುಜು, ಶಿಷ್ಟನು ಅದರೊಳಕ್ಕೆ ಓಡಿ ಹೋಗಿ ಭದ್ರವಾಗಿರುವನೆಂಬುದಾಗಿ. ನಾವು ಯಾವಾಗಲೂ ಏನಾದರೂ ನಮಗೆ ಅಗತ್ಯಗಳು ಬೇಕಾಗಿರೋದಾದರೆ ನಾವೇನು ಮಾಡ್ತೇವೆ ಅಂದರೆ, ನಾವು ಮತ್ತೊಬ್ಬರನ್ನು ಆತುಕೊಳ್ತೇವೆ. ಈಗಿನ ಕಾಲ ಏನಂದರೆ ಮಳೆಗಾಲ. ಮಳೆ ಬರುವಾಗ ನಾವೇನು ಮಾಡ್ತೇವೆ, ಕೊಡೆ ಇದ್ದರೆ ನಾವು ಅದನ್ನು ಇಟ್ಟುಕೊಂಡು ಅದರಲ್ಲಿ ನಮ್ಮನ್ನು ಮಳೆಯಿಂದ ತಪ್ಪಿಸಿಕೊಳ್ತೇವೆ, ಆದರೆ ರಕ್ಷಿಸಿಕೊಳ್ತೇವೆ. ಅಥವಾ ಏನು ಮಾಡ್ತೇವೆ, ನಮ್ಮ ಹತ್ರ ಕೊಡೆ ಇಲ್ಲದಿದ್ದರೆ ನಾವೇನು ಮಾಡ್ತೇವೆ, ನಾವು ಹೋಗಿ ಎಲ್ಲಿಯಾದರೂ ಒಂದು ಮರದ ಕೆಳಗೋ ಅಥವಾ ಎಲ್ಲಿಯಾದರೂ ಒಂದು ಮನೆಯ ಸೈಡ್ನಲ್ಲಿ ಅಂಗಡಿಯ ಬದಿಯಲ್ಲಿ ನಾವು ಹೋಗಿ ಅಲ್ಲಿ ಆಶ್ರಯ ತಗೊಳ್ತೇವೆ. ಆದರೆ ಇಲ್ಲಿ ವಾಕ್ಯ ಹೇಳ್ತದೆ, ಯೆಹೋವನ ನಾಮವು ಬಲವಾದ ಬುರುಜು, ಶಿಷ್ಟನು ಅದರೊಳಕ್ಕೆ ಓಡಿ ಹೋಗಿ ಭದ್ರವಾಗಿರುವನು. ಯಾವ ಕಾರಣಕ್ಕೂ ಯಾವುದು ನಮ್ಮನ್ನು ಪ್ರೊಟೆಕ್ಷನ್ ಮಾಡಲಿಕ್ಕೆ ಕಾಪಾಡಲಿಕ್ಕೆ ಸಾಧ್ಯವೇ ಇಲ್ಲ. ದೇವರ ವಾಕ್ಯ ಮಾತ್ರ ನಮ್ಮನ್ನು ಕಾಪಾಡಲಿಕ್ಕೆ ಸಾಧ್ಯ. ಸೊ ನಾವು ಆದ್ದರಿಂದ ಮುಂಜಾನೆ ವೇಳೆಯಲ್ಲಿ ನಾವು ದೇವರ ಬಲವನ್ನು ಆತುಕೊಳ್ಳುವ. ಅದೇ ನನಗೆ ಕೋಟೆಯು, ಅದೇ ನನಗೆ ಬಂಡೆಯು, ಅದೇ ನನಗೆ ಆಶ್ರಯವೇ ಎಂಬುದಾಗಿ ನಾವು ಆತನಲ್ಲಿ ಮೊರೆ ಇಡುವಾಗ, ಆತನನ್ನು ಆತುಕೊಳ್ಳುವಾಗ ಅದು ನಮ್ಮನ್ನು ಕಾಪಾಡುವಂಥದ್ದಾಗಿದೆ. ನಮಗೆ ಇಕ್ಕಟ್ಟುಗಳು ಉಂಟು, ಕಷ್ಟಗಳು ಉಂಟು, ಶೋಧನೆಗಳು ಉಂಟು, ಸಾಲದ ಪರಿಸ್ಥಿತಿಯೋ, ರೋಗದ ಎಲ್ಲ ಒಂದು ಇಕ್ಕಟ್ಟಿನಲ್ಲಿ ಮುಂಜಾನೆಯಲ್ಲಿ ನಾವು ಹೇಳುವಾಗ ನಮಗೆ ಸಂಕಟಗಳಾಗ್ತದೆ. ಯಾಕಪ್ಪ ಈ ದಿನವನ್ನು ನಾವು ನೋಡಿದೆವು, ಹೇಗೆ ನಾವು ಈ ದಿನವನ್ನು ಕಳೆಯುವುದು, ಇಂಥ ಪರಿಸ್ಥಿತಿಗಳು ನನಗೆ ಉಂಟಲ್ಲ, ನಾನು ಏನು ಮಾಡುವುದೆಂಬುದಾಗಿ ನಾವು ಆಲೋಚನೆ ಮಾಡ್ತೇವೆ. ಆದರೆ ಯೆಹೋವನ ದೇವರ ಬಳಿಗೆ ನಾವು ಬರುವಾಗ, ದೇವರನ್ನು ನಾವು ಆಶ್ರಯವಾಗಿ ಇಟ್ಟುಕೊಳ್ಳುವಾಗ, ದೇವರೇ ನೀನೇ ನನ್ನ ಬಲವು, ನೀನೇ ನನ್ನ ಕೋಟೆಯು, ನೀನೇ ನನ್ನ ಆಶ್ರಯ ಎಂದು ಹೇಳುವಾಗ ಆ ಆಶ್ರಯವು ನಮ್ಮನ್ನು ಕಾಪಾಡುವಂಥದ್ದಾಗಿದೆ, ನಮಗೆ ಬಿಡುಗಡೆಯನ್ನು ಕೊಡುವಂಥದ್ದಾಗಿದೆ. ಸೊ ಅದೇ ಪ್ರಕಾರ ಈಗ ಆ ಒಂದು ಜ್ಞಾನೋಕ್ತಿ 18, 10ನೇ ವಚನದಲ್ಲಿ ನಾವು ನೋಡುವ ಹಾಗೆ, ಶಿಷ್ಟನು ಅಂದರೆ ದೇವರನ್ನು ಅರಿತು ಅಥವಾ ಸರ್ವಶಕ್ತನಾದ ದೇವರ ಬಳಿಗೆ ಬಂದು ಆತನನ್ನು ಆಶ್ರಯಿಸಿಕೊಂಡು, ನೀನಲ್ಲದೆ ನನಗೆ ಬೇರೆ ಸಹಾಯ ಇಲ್ಲ. ಇದನ್ನು ಜ್ಞಾನೋಕ್ತಿಯನ್ನು ಸೊಲೊಮೋನನು ಬರೆದಿದ್ದಾನೆ. ಇಲ್ಲಿ ಸೊಲೊಮೋನನ ತಂದೆಯಾದ ದಾವಿದನು ಹೇಳುವ ಒಂದು ಕೀರ್ತನೆ ಭಾಗ 61ನೇಯಲ್ಲಿ. ಸೊ ಅಲ್ಲಿ ದಾವಿದನು 61ನೇ ಕೀರ್ತನೆ ಬರುವಾಗ ಅವನು ಕೂಡ ಒಂದು ವಿಭಿನ್ನವಾದ ಒಂದು ಸ್ಟೇಟ್ಮೆಂಟ್ ಅಥವಾ ವಿಭಿನ್ನವಾದ ಅವನ ಒಂದು ಅನುಭವದ ಒಂದು ಮಾತುಗಳನ್ನು ಅವನು ಹಂಚುತ್ತಾನೆ. 61ನೇ ಕೀರ್ತನೆಯ 2-3 ವಚನಗಳನ್ನು ಒಂದು ವೇಳೆ ನಾವು ನೋಡುವುದಾದರೆ, 1ನೇ ವಚನ ಹೇಳ್ತದೆ, ಅವನು ಎದೆಗುಂದಿದವನಾಗಿದ್ದನಂತೆ. 2ನೇ ವಚನ 61ನೇ ಕೀರ್ತನೆಯ 2ನೇ ವಚನ. ನೀನಾಗ ಹೇಳಿದಾಗೇನೆ ದಾವಿದನೇನು ಸಾಧಾರಣ ವ್ಯಕ್ತಿ ಅಲ್ಲ, ಅವನು ಒಬ್ಬ ಶ್ರೇಷ್ಠ ಅರಸನು. ಸಂಪತ್ತಿತ್ತು, ಅಥವಾ ಅವನಿಗೆ ಆತುಕೊಳ್ಳಿಕ್ಕೆ ಸೈನಿಕರಿದ್ದರು, ರಥಾಶ್ವಗಳು, ಕುದುರೆ, ಅವನೆಲ್ಲ ಯುದ್ಧವನ್ನು ಅರಿತಂಥ ಒಬ್ಬ ವ್ಯಕ್ತಿ. ಆದರೆ ಅವನಿಗೆ ಒಂದು ಏನು ಅನುಭವ ಅಂತಂದರೆ, ಇಲ್ಲಿ ಅವನ ಮಗ ಕೂಡ ಸೊಲೊಮೋನನು ಆ ಒಂದು ಅನುಭವದಲ್ಲಿ ಅವನು ಸಾಗಿದ್ದವನು. ಯಾಕಂದರೆ ದೇವರು ನಿನಗೆ ಏನು ಬೇಕಂತ ಕೇಳಿದಾಗ ಅವನು ಕೇಳಿದ್ದೇನು, ಆಸ್ತಿ ಕೊಡು ಅಂತನ? ಇಲ್ಲ. ಅವನು ಕೇಳಿದ್ದು, ನನಗೆ ಇಸ್ರಾಯೇಲ್ ಈ ಕುಲವನ್ನು ಆಳುವುದಕ್ಕಾಗಿ
ನಾನು ಎಳೆ ಪ್ರಾಯದವನು, ನನಗಷ್ಟು ಜ್ಞಾನ ಇಲ್ಲ. ಜ್ಞಾನವನ್ನು ಕೊಡು ದೇವರವನನ್ನು ಅಪರಿಮಿತವಾದ ಜ್ಞಾನ ಐಶ್ವರ್ಯದಿಂದ ಅವನೇನು ಮಾಡಿದ್ದು, ಆಶೀರ್ವದಿಸಿದ್ದಾನೆ. ಸೊ ಅವನ ತಂದೆಯಾದ ದಾವೀದನಿಗೆ ಹೇಳ್ತಿರುವುದೇನಂತ ಹೇಳಿದರೆ, ನಾನು ಎದೆಗುಂದಿದವನಾಗಿ ಭೂಮಿಯ ಕಡೇ ಭಾಗದಿಂದ ನಿನಗೆ ಮೊರೆ ಇಡುತ್ತೇನೆ, ನಾನು ಹತ್ತಲಾರದ ಆಶ್ರಯ ಗಿರಿಯ ಮೇಲೆ ನನ್ನನ್ನು ಹತ್ತಿಸು. ಈಗ ಅಂಥ ಒಂದು ವೇದನೆ, ಅಂಥ ಒಂದು ಇಕ್ಕಟ್ಟು, ಅದರ ಮಧ್ಯದಲ್ಲಿ ಅವನು ಹೇಳ್ತಿದ್ದಾನೆ, ನೀನು ನನಗೆ ಶರಣನು, ಶತ್ರುಗಳಿಂದ ತಪ್ಪಿಸುವ ಭದ್ರವಾದ ಬುರುಜು. ನೋಡಿ, ಅವನು ಅದನ್ನೇ ಹೇಳ್ತಿರುವುದಲ್ಲಿ. ದಾವೀದನ ಮಾತು ಕೂಡ ಅದೇ, ಅಥವಾ ಫೋರ್ಟ್ರೆಸ್ ಎಂಬುದಾಗಿ ನಾವು ಹೇಳ್ತೇವೆ, ಅಥವಾ ಆಶ್ರಯ ನೆಲೆ ಎಂಬುದಾಗಿ ನಾವು ಹೇಳ್ತೇವೆ. ನೀನಾಗ ಹೇಳಿದಾಗೇನೆ, ಒಂದು ಬಿಸಿಲಿನ ತಾಪದಿಂದ ತಪ್ಪಿಸಲಿಕ್ಕೆ ನಾವು ಒಂದು ಕೊಡೆಯನ್ನು ಆಶ್ರಯಿಸಿಕೊಳ್ತೇವೆ, ಅಥವಾ ಒಂದು ಸ್ಥಳ ಮರದ ನೆರಳನ್ನು ಆಶ್ರಯಿಸಿಕೊಳ್ತೇವೆ. ಹಾಗೆಯೇ ಅನೇಕ ಬಾರಿ ನೀನಾಗ ಹೇಳಿದ ಪ್ರಕಾರ ಕಷ್ಟಗಳು ಇಕ್ಕಟ್ಟುಗಳು ಬರುವಾಗ ಜನರಿಗೆ ಏನು ಮಾಡ್ತಾರೆ, ಪಕ್ಕ ನೆನಪಾಗುವುದು ಯಾರ್ದೊಬ್ಬರದು ಹೆಸರು, ಇಂಥವರು ನನಗೆ ಸಹಾಯ ಮಾಡಿಯರು. ಒಳ್ಳೆ ಸತ್ಯನೇ ಅದು, ಹೌದೆಂಬುದಾಗಿ ಅಲ್ಲ. ನಾವು ಕೂಡ ಅನೇಕ ಬಾರಿ ಮತ್ತೊಬ್ಬರಿಂದ ಸಹಾಯ ಪಡ್ಕೊಂಡದ್ದು ಉಂಟು, ಹೌದಲ್ಲ, ಅದು ಸತ್ಯನೇ. ಆದರೆ ದೀರ್ಘವಾದಂಥ ಅಥವಾ ಪೂರ್ಣವಾದ ಒಂದು ಭರವಸೆ ಉಳ್ಳಂಥ ಸ್ಥಳ ಯಾವುದಂತ ಹೇಳಿದರೆ ಅದು ದೇವ ಸಮ್ಮುಖ. ಅದಕ್ಕೆ ಅವನು ಹೇಳ್ತಿದ್ದಾನೆ, ನೀನು ನನಗೆ ಶರಣನು, ಶತ್ರುಗಳಿಂದ ತಪ್ಪಿಸುವ ಭದ್ರವಾದ ಬುರುಜು ಆಗಿದೆ, ನನಗೆ ನಿರಂತರವು ನಿನ್ನ ಗುಡಾರದಲ್ಲಿ ಬಿಡರವಾಗಲಿ, ನಿನ್ನ ರೆಕ್ಕೆಗಳ ಮರೆಯನ್ನೇನು ಮಾಡುತ್ತೇನೆ, ಆಶ್ರಯಿಸಿಕೊಳ್ಳುವಂತೆ ಅನುಗ್ರಹಿಸು. ಇಲ್ಲಿ ವಾಕ್ಯ ಏನು ಹೇಳ್ತದೆ ಅಂದರೆ, ನನಗೆ ನಿರಂತರವು ನಿನ್ನ ಗುಡಾರದಲ್ಲಿ ಬಿಡಾರವಾಗಲಿ, ನಿನ್ನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವಂತೆ ಅನುಗ್ರಹಿಸು. ಎಷ್ಟೋ ಬಾರಿ ನಮಗೆ ಸಾಧ್ಯ ಆಗೋದಿಲ್ಲ ಇಂಥ ಪರಿಸ್ಥಿತಿಗಳಲ್ಲಿ. ನಮ್ಮ ಚಿಂತೆ ಏನು ಮಾಡ್ತದೆ, ನಮ್ಮನ್ನು ಕುಗ್ಗಿಸಿ ಬಿಡ್ತದೆ. ನಾವು ದೇವರ ಬಳಿಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ದಾವೀದನು ಕೇಳಿದ ಇಲ್ಲಿ ಏನಂತಂದರೆ, ನಿನ್ನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವಂತೆ ಅನುಗ್ರಹಿಸು. ನಾವು ಅದನ್ನು ದೇವರ ಬಳಿಗೆ ಅನುಗ್ರಹಿಸೆಂಬುದಾಗಿ ನಾವು ಬೇಡಿಕೊಳ್ಳುವಾಗ ನಾವು ಆತನ ಸಮ್ಮುಖಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಖಂಡಿತ, ನಿಜವಾಗಲೂ ದೇವರೇ ನನ್ನ ಬಲವು, ಕೋಟೆ ಎನ್ನುವಂಥ ಒಂದು ಬಲವು, ಆ ಒಂದು ಧೈರ್ಯ ನಮ್ಮಲ್ಲಿ ಉಂಟಾಗ್ತದೆ. ಅದೇ 91ನೇ ಕೀರ್ತನೆಯಲ್ಲಿ ಹೀಗೆ ಹೇಳ್ತದೆ, ಅದು ಸಹ ಬಹಳ ಉತ್ತಮವಾದ ಒಂದು ಕೀರ್ತನೆ. 91:1 ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನೆಂಬುದಾಗಿ. ಅದರ ಮೊದಲಿನ ಹೆಡ್ಲೈನ್ ಹೀಗೆ ಹೇಳ್ತದೆ, ದೇವಾಶ್ರಿತನು ಸುರಕ್ಷಿತನಾಗಿರುವನೆಂಬುದಾಗಿ. ನಾವು ಯಾವಾಗ ದೇವರನ್ನು ಆತುಕೊಳ್ಳುತ್ತೇವೋ ನಮಗೆ ಸುರಕ್ಷತೆ ಯಾವಾಗಲೂ. ಆ ಬಲವಾದ ಕೋಟೆ ನಮ್ಮೊಟ್ಟಿಗೆ ಯಾವಾಗಲೂ ಆತನು ಬಲವಾಗಿ ನಮ್ಮನ್ನು ನಡೆಸುವಂಥದ್ದಾಗಿದೆ. ಮುಖ್ಯವಾಗಿ ಏನಂತಂದರೆ, ನಾವು ಕಷ್ಟಗಳು, ದೇವರನ್ನು ಆಶ್ರಯಿಸಿಕೊಂಡ್ರೆ ನಮಗೆ ಕಷ್ಟಗಳೇ ಇಲ್ಲ, ಯಾವುದೂ ಇಲ್ಲ. ಎಷ್ಟೋ ಜನರು ಏನು ಹೇಳ್ತಾರೆ, ದೇವರ ಬಳಿಗೆ ಬನ್ನಿರಿ ನಿಮಗೆ ಕಷ್ಟ ಇಲ್ಲ, ಎಲ್ಲ ಚೆನ್ನಾಗಿರ್ತದೆ. ಅದು ತಪ್ಪು. ಆದರೆ ಕಷ್ಟಗಳು ಬಂದೇ ಬರ್ತದೆ. ಆ ಕಷ್ಟದಲ್ಲಿ ನಾವು ಸಿಲುಕಿಕೊಳ್ಳದ ಹಾಗೆ ದೇವರು ನಮ್ಮನ್ನು ತಪ್ಪಿಸಿ ಕಾಪಾಡ್ತಾನೆ. ಯಾಕಂತ ಹೇಳಿದ್ರೆ ಅಲ್ಲಿ ಮೊದಲು ಓದಿದಂಥ ವಚನ ಹೇಳ್ತದೆ ಸಿಸ್ಟನು, ಆಂಗ್ಲ ಭಾಷೆ ಹೇಳ್ತದೆ ರೈಚಸ್ ರನ್ ಇನ್ ಟು ಅಂತ ಎಂಬುದಾಗಿ. ಆ ಒಂದು ಕೋಟೆ ಒಳಗೆ ನೀತಿವಂತನು ಅಂದರೆ ದೇವರನ್ನು ಅರಿತವನು, ಆಶ್ರಯಿಸಿಕೊಂಡವನು, ದೇವರಿಗಾಗಿ ಜೀವಿಸುವವನು. ಹಳೆ ಒಡಂಬಡಿಕೆ ಕಾಲದಲ್ಲಿ ಧರ್ಮಶಾಸ್ತ್ರ ಎಂಬುದಾಗಿ ನಾವು ಹೇಳ್ತೇವೆ. ಇವತ್ತು ನಮ್ಮ ಕೈಗಳಲ್ಲಿ 2 ಒಡಂಬಡಿಕೆಗಳಿದೆ, ಒಂದು ಹಳೆ ಒಡಂಬಡಿಕೆ, ಒಂದು ಹೊಸ ಒಡಂಬಡಿಕೆ. ಅವನು ಹೇಳ್ತಿದ್ದಾನೆ, ಅದರಿಂದ ಅವನು ಅದನ್ನು ಅರಿತು ದೇವರ ಒಬ್ಬ ಭಕ್ತನಾಗಿ ಅವನು ಹೇಳುವಂಥದ್ದು, ಅವನ ಹಾದು ಹೋದ ಒಂದು ಸ್ಥಿತಿಯ ಬಗ್ಗೆ, ಅಥವಾ ಇವತ್ತು ನಾವು ಅದನ್ನು ಅನುಭವಿಸಬೇಕೆಂಬುದಾಗಿ, ಆತುಕೊಳ್ಳಬೇಕೆಂಬುದಾಗಿ ಅವನು ಹೇಳುವಂಥ ಮಾತು. ಶಿಷ್ಟನು, ನೀತಿವಂತನು ಏನ್ ಮಾಡ್ತಾನಂತೆ, ಶಿಷ್ಟನು ದೇವರನ್ನು ಆಶ್ರಯಿಸಿಕೊಳ್ಳುವ, ಆತನ ನಾಮವೇ ಸರ್ವಶಕ್ತನ, ಸರ್ವವನ್ನು ಉಂಟು ಮಾಡಿ ಸರ್ವವನ್ನು ಕಾಯುವಂಥ, ನಮ್ಮನ್ನು ತನ್ನ ಸ್ವರೂಪದಲ್ಲಿ ರೂಪಿಸಿರುವಂಥ ಆ ದೇವರ ನಾಮ ಅಂದರೆ ಆತನನ್ನು ಆಶ್ರಯಿಸಿಕೊಳ್ಳುವಂಥದ್ದು, ಆತನ ಸಮ್ಮುಖಕ್ಕೆ, ಆತನ ಪ್ರಸನ್ನತೆಗೆ ನಾವು ಬರುವಂಥದ್ದೆಂಬುದಾಗಿ. ಅವನು ಹೇಗಿರುವನಂತೆ, ಸುಭದ್ರನಾಗಿ. ಈಗ ನೀನು ಓದಿದ ಆ ವಚನ ಅದೇ, ಪರಾತ್ಪರನ ಮೊರೆಯೋಕಿರುವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಅದರಲ್ಲೇ 14ನೇ ವಚನ ಹೇಳ್ತದೆ, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ಏನು ಮಾಡ್ತಾರಂತೆ, ರಕ್ಷಿಸುವನು. ಸೊ ನಾವು ಯಾವಾಗ ಆಸಕ್ತಿ, ಆ ಒಂದು ಆಶ್ರಯಿಸಿಕೊಳ್ಳುವ ಒಂದು ಸ್ವಭಾವ ನಮಗೆ ಬರ್ತದೋ, ಆಗ ನಾವು ದೇವರಲ್ಲಿ ಇನ್ನೂ ಎಂಥ ಪರಿಸ್ಥಿತಿಗಳು ಬಂದರೂ ಅದರಿಂದ ದೇವರು ಖಂಡಿತವಾಗಿ ನನ್ನನ್ನು ಬಿಡಿಸಿ ಕಾಪಾಡ್ತಾನೆ ಅನ್ನುವಂಥ ನಂಬಿಕೆ ನಮ್ಮೊಳಗೆ ಇರಬೇಕು. ಆ ಒಂದು ಧೈರ್ಯ
ನಾವು ಆತನನ್ನು ಆಶ್ರಯಿಸಿಕೊಳ್ಳುವ ನಾನು ಭದ್ರವಾಗಿರ್ತೇನೆ. ಆ ನಾಮವೇ ಬಲವು ನನಗೆ, ದೇವರ ನಾಮವೇ ಅದು ನಮಗೆ ಕೋಟೆಯಾಗಿದೆ ಅಂಥೇಳಿ ನಾವು ಆತನನ್ನು ಆತುಕೊಳ್ಳುವಾಗ ಆತನು ಪ್ರತಿಯೊಂದು ಹೆಜ್ಜೆಯಲ್ಲಿ ಮುಂಜಾನೆ ವೇಳೆ ನಾವು ಎದ್ದು ಆತನನ್ನು ಆಶ್ರಯಿಸಿಕೊಳ್ಳಬೇಕು ಪ್ರಿಯರೇ. ಯಾವುದನ್ನಲ್ಲ, ಒಂದು ಮೊಬೈಲನ್ನಲ್ಲ, ಅಥವಾ ಎದ್ದ ಕೂಡಲೇ ನಾನು ಬೆಳಿಗ್ಗೆ ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು, ಮಕ್ಕಳನ್ನು ಕಳಿಸಬೇಕು, ಅದೆಲ್ಲ ಉಂಟು. ಅದೆಲ್ಲ ನಂತರ. ಮೊದಲು ನಾವು ದೇವರಿಗೆ ಸ್ಥಾನವನ್ನು ಕೊಡುವ, ಆತನನ್ನು ಆತುಕೊಳ್ಳುವ, ಆತನ ಬಳಿಯಲ್ಲಿ ನಾವು ಹೋಗುವ. ಕರ್ತನೇ, ನನ್ನನ್ನು ನೀನು ಈ ದಿನವೆಲ್ಲ ಕಾಪಾಡು. ನನ್ನ ಪರಿಸ್ಥಿತಿಗಳಲ್ಲಿ ನೀನು ನನ್ನ ಜೊತೆಯಾಗಿದ್ದುಕೊಂಡು, ನನ್ನ ಇಕ್ಕಟ್ಟಿನ ವೇಳೆಯಲ್ಲಿ ನನ್ನ ಜೊತೆಯಾಗಿದ್ದುಕೊಂಡು ನನ್ನನ್ನು ಬಲಪಡಿಸೆಂಬುದಾಗಿ ನಾವು ಆತನನ್ನು ಆತುಕೊಳ್ಳುವಾಗ ಮುಂಜಾನೆ ವೇಳೆ ಎದ್ದು ದೇವರ ವಾಕ್ಯವನ್ನು ನಾವು ಓದಿ ಆ ವಾಕ್ಯದ ಪ್ರಕಾರ ನಮ್ಮನ್ನು ನಾವು ಬಲಪಡಿಸಿಕೊಳ್ಳುವಾಗ ದೇವರು ನಮ್ಮನ್ನು ಅದ್ಭುತವಾಗಿ ನಮ್ಮನ್ನು ನಡೆಸ್ತಾನೆ. ಹೌದು, ಯಾಕಂತೇಳಿದರೆ ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. ನಾವು ಒಂದು ವೇಳೆ ವಾಕ್ಯ ಓದುವವರಾಗಿರ್ಬೋದು, ಅರಿತವರಾಗಿದ್ದಿರ್ಬೋದು, ಅಥವಾ ಸೊಲೊಮೋನ್ ಹೇಳಿದಾಗೆ ಶಿಷ್ಟನು ನೀತಿವಂತನಾವಾಗಿದ್ದಿರಬಹುದು. ಕಷ್ಟಗಳು ಇಕ್ಕಟ್ಟುಗಳು ಯಾರಿಗೂ ತಪ್ಪಿದಲ್ಲ. ಈಗ ಐಶ್ವರ್ಯವಂತರಿಗೂ ತಪ್ಪಿದಲ್ಲ, ಐಶ್ವರ್ಯ ಇಲ್ಲದವರಿಗೂ ತಪ್ಪಿದಲ್ಲ. ಆದರೆ ಯಾವನೇ ಆಗಲಿ, ಅಂಥವನೇ ಇಂಥವನೇ ಎಂಬುದಾಗಿ ಅಲ್ಲ, ಯಾವನೇ ಆಗಲಿ ಅವನು ಶಿಷ್ಟನಾಗಿ, ಅಂದರೆ ಸತ್ಯದೇವರ ಕಡೆಗೆ ಸತ್ಯವೇದದಲ್ಲಿ ಹೇಳುವಂಥ ವಾಕ್ಯದ ಪ್ರಕಾರ ಅವನ ಇಕ್ಕಟ್ಟಿನಲ್ಲಿ ಅವನೆಂಥವನಾಗಿದ್ರೂ ಸರಿ, ಅವನು ದೇವರ ಬಳಿಗೆ ಬರುವಾಗ ಅಲ್ಲಿ ಆತನು ಆ ಇಕ್ಕಟ್ಟು, ವೇದನೆ, ಕಷ್ಟಗಳಿಂದ ಅವರನ್ನು ತಪ್ಪಿಸುವವನಾಗಿದ್ದಾನೆ. ಹೌದಲ್ಲ? ಈಗ ನಾವು ನೋಡ್ತೇವೆ, ಸ್ವಾಮಿ ಆತನ ಶಿಷ್ಯರ ಜೊತೆಯಲ್ಲಿ ಏನು ಮಾಡ್ತಿದ್ರು? ಪ್ರಯಾಣಿಸ್ತಿದ್ರು. ಈಚೆ ದಡದಿಂದ ಆಚೆ ದಡಕ್ಕೆ ನಾವು ಹೋಗು ಎಂಬುದಾಗಿ ಹೇಳಿದ್ರು. ದೇವರ ವಾಕ್ಯ ಹೇಳ್ತಿದ್ದು, ಬಿರುಗಾಳಿ ಎದ್ದು, ನೀರು, ಅಲೆಯು, ಏನು ಹೇಳೋದು, ಆ ರಭಸವು, ಆ ನೀರು ದೋಣಿಯೊಳಗೆ ತುಂಬುತ್ತಾ ಏನಾಯಿತು, ದೋಣಿ ಮುಳುಗುವಂಥ ಸ್ಥಿತಿ ಬಂತು. ಶಿಷ್ಯರು ಕಂಗಲಾಗಿ ಹೋದರು. ಇನ್ನು ನಮ್ಮದು ಮುಗೀತು, ಹೌದಲ್ಲ, ಇನ್ನು ಸಾಯುವುದೊಂದೇ ನಮಗೆ ಕೊನೆಯ ಸ್ಥಿತಿ ನಮ್ಮದೆಂಬುದಾಗಿ. ಆದರೆ ಕರ್ತನಲ್ಲಿ ಕೈ ಬಿಟ್ಟಿಲ್ಲ. ಕರ್ತನು ಕಾಪಾಡಿ ಅವರನ್ನು ನಡೆಸಿದನು. ಹಾಗೆ ನಮ್ಮ ಜೀವಿತದಲ್ಲಿ ನಾವು ಆತನನ್ನು ಆಶ್ರಯಿಸಿಕೊಳ್ಳುವಾಗ ಆತನು ಖಂಡಿತವಾಗಿ ಪ್ರತಿಯೊಂದು ಕ್ಷಣವೂ ನಮ್ಮನ್ನು ಕಾಪಾಡಿ ನಡೆಸುವಂಥವನಾಗಿದ್ದಾನೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾದ ಒಳ್ಳೆಯ ದೇವರೇ, ನಿನಗೆ ಸ್ತೋತ್ರ. ಈ ಮುಂಜಾನೆ ವೇಳೆಯಲ್ಲಿ ಕೊಟ್ಟಂತೆ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ ಹೇಳ್ತೇವೆ. ನಿನ್ನ ವಾಕ್ಯ ಹೇಳಿದಾಗೆ ಯೆಹೋವನ ನಾಮವು ಬಲವಾದ ಬುರುಜು, ಶಿಷ್ಟನು ಅದರೊಳಕ್ಕೆ ಓಡಿ ಹೋಗಿ ಭದ್ರವಾಗಿರೋನು ಎಂಬುದಾಗಿ. ಯಾರೆಲ್ಲ ಈ ಕರ್ತನೆ ಮುಂಜಾನೆ ಮತ್ತು ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದಾರೋ ಅವರವರ ಪರಿಸ್ಥಿತಿಗಳು ಏನುಂಟು ಅದನ್ನು ಬಲ್ಲಂಥ ದೇವರು ನೀನು. ಅವರ ಎಲ್ಲ ಇಕ್ಕಟ್ಟಿನ ಪರಿಸ್ಥಿತಿಗಳು, ಕಣ್ಣೀರು, ವೇದನೆ, ದುಃಖಗಳು ಅದೆಲ್ಲವನ್ನು ಮಾರ್ಪಡಿಸಲಿಕ್ಕೆ ಶಕ್ತನಾದ ದೇವರು ಅದು ನೀನು ಮಾತ್ರವೇ ಕರ್ತನೆ. ಶಿಷ್ಟನು ಎಂಬುದಾಗಿ ಹೇಳಿದೆ ಕರ್ತನೆ. ಆ ವಾಕ್ಯದ ಪ್ರಕಾರ ದಾವಿದನು ಹೇಗೆ ನಿನ್ನನ್ನು ಆಶ್ರಯಿಸಿಕೊಂಡನೋ ಅದೇ ಪ್ರಕಾರ ಪ್ರತಿಯೊಬ್ಬರು ಮುಂಚಾನೆ ವೇಳೆ ನಿನ್ನನ್ನು ಆಶ್ರಯಿಸಿಕೊಂಡು ನಿನ್ನ ಬಳಿಯಲ್ಲಿ ಕರ್ತನೆ ಬಿಡುಗಡೆಯನ್ನು ಹೊಂದಿಕೊಂಡು ಸಮಾಧಾನವಾಗಿ ಜೀವಿಸಲಿಕ್ಕೆ ಕೃಪೆ ಕೊಟ್ಟು ಬಲಪಡಿಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ನನ್ನ ತಂದೆಯೇ, ಆಮೇನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಇದುವೇ 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 ನಮ್ಮ ಬಯಕೆ, ಇದುವೇ 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 ನಮ್ಮ ಗುರಿಯು, ಇದುವೇ 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 ನಮ್ಮ ಬಯಕೆ, ಇದುವೇ 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 ನಮ್ಮ ಗುರಿಯು. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲ.